ನಮಸ್ಕಾರ. ನನ್ನ ಹೆಸರು ಬಸವರಾಜ್ ಅಂತ ಹೇಳ್ಬಿಟ್ಟು ಶಿಕಾರಿಪುರ ತಾಲೂಕು ಶಿವಮೊಗ್ಗದಿಂದ ಬಂದಿದ್ದೀನಿ. ಮೊರಾರ್ಜಿ ಶಾಲೆಯಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತಿದ್ದೀನಿ. ನನಗೆ ಇದು ಒಂದು ದೇವರು ಸಿಕ್ಕಿದೆ. ಅಂದರೆ ನನಗೆ ಫಸ್ಟಿಂದನೂ ಧ್ಯಾನ ಪ್ರಾಣಾಯಾಮಗಳನ್ನು ಮಾಡ್ತಾ ಬರ್ತಿದ್ದೆ. ಬಟ್ ಯಾವ ರೀತಿ ಮಾಡಬೇಕು ಅಂದರೆ ಕಂಟಿನ್ಯೂಟಿ ಇದ್ದಿದ್ದಿಲ್ಲ, ಬಿಟ್ಟು ಮಾಡ್ತಾಯಿದ್ದೆ. ಬಟ್ ಇದು ಒಂದು ಫೇಸ್ಬುಕ್ ಮೂಲಕ ಒಂದು ನಮ್ಮ ಗುರೂಜಿಯವ್ರದ್ದು ಒಂದು ಪಂಚತಂತ್ರ ಗುರುಕುಲಂ ಅಂತೊಂದು ಸಿಕ್ತು. ಇಲ್ಲಿಗೆ ನಾನು ಮೊದಲನೇ ಭಾಗ ಮತ್ತು ಎರಡನೇ ಭಾಗನ ಆದಮೇಲೆ ಮೂರನೇ ಭಾಗ ಮತ್ತು ನಾಲ್ಕನೇ ಭಾಗಕ್ಕೆ ಬಂದಿದ್ದೀನಿ. ಇಲ್ಲಿ ಒಳಗೆ ಬರೋದಕ್ಕೆ ನನಗೆ ಒಂಥರ ಪಾಸಿಟಿವ್ ವೈಬ್ರೇಷನ್ನು ಬರ್ತಾವಿತ್ತು. ಗೇಟ್ ತೆಗೆದಿಂದ ಗುರುಗಳು ನೋಡಿಬಿಟ್ಟೆ ನಾನು ಫಸ್ಟ್ ದಿನವೇ. ಆವಾಗ ಪಾಸಿಟಿವ್ ವೈಬ್ರೇಷನ್ ಸ್ಟಾರ್ಟ್ ಆಯಿತು. ಇದು ಒಂಥರ ಹಚ್ಚ ಹಸಿರಿನ ಒಂದು ಆಶ್ರಮ ಇರೋದ್ರಿಂದ ಒಂಥರ ಪ್ರಕೃತಿಯ ಜೊತೆಗೆ ನಾವು ಇಲ್ಲಿ ಕನೆಕ್ಟ್ ಆಗ್ತೀವಿ. ಮತ್ತು ಇಲ್ಲಿ ನಾವು ಭಾಳ ಕಲಿದಿದೆ. ನಾವಿನ್ನೂ ಕಲ್ತಿರೋದು 0.00 ಅಂತ ಹೇಳ್ಬೋದು. ಎಲ್ಲ ಗುರುಗಳು ಕಲಿಸ್ತಾ ಹೋಗ್ತಾರೆ. ಅದರಲ್ಲಿ ನನಗೆ ಭಾಳ ಇಷ್ಟ ಆಗಿದ್ದು ಅಂತಂದರೆ ಒಂದು ಪರವಾಗಿಲ್ಲ ಅನ್ನೋದು. ಏನೇ ಬಂದ್ರೂ ಜೀವನದಲ್ಲಿ ಪರವಾಗಿಲ್ಲ ಅಂದ್ಕೊಂಡು ಮತ್ತು ಯಾವಾಗಲೂ ಒಂಥರ ಸುಮ್ಮನೆ ಇರಿದ್ರೆ ಎಷ್ಟೋ ನಮ್ಮ ಒಳಗಡೆ ಇರ್ತಕ್ಕಂಥ ಶಕ್ತಿ ಉದ್ಭವ ಆಗುತ್ತಂತೆ, ಅದನ್ನು ತಿಳ್ಕೊಂಡೆ. ಮತ್ತು ನೆಕ್ಸ್ಟು ಇಲ್ಲಿ ಒಂದು ಕ್ಲನ್ಸಿಂಗ್ ಮಾಡಿಸ್ತಾರೆ. ಅಂದರೆ ಒಂದು ಜ್ಯೂಸ್ ಕುಡಿಸ್ಬಿಟ್ಟು ಹೊಟ್ಟೆ ಇರೋದೆಲ್ಲ ಹೋಗ್ಬಿಟ್ಟು ಒಂಥರ ಎಲ್ಲದೂ ಹೋಗ್ಬಿಡುತ್ತೆ. ಚೆನ್ನಾಗಿದೆ, ಅದು ಅನುಭವಿಸಿದ್ರೆ ಗೊತ್ತಾಗೋದು. ಎಲ್ಲ ಹೋಗಿ ನೀರು ಮಾತ್ರ ಬರುತ್ತೆ. ಹೆಂಗೆ ನೀರು ಕುಡಿತೀವಲ್ಲ ಆ ನೀರು ಮಾತ್ರ ಬರುತ್ತೆ. ನನಗೆ ಅದಂತೂ ಭಾಳ ಇಷ್ಟ ಆಯಿತು. ಅಂತಂದರೆ ಇದು 6 ತಿಂಗಳಿಗೆ ಒಂದ್ಸಲ ಮಾಡಲೇಬೇಕು. ಅಂದರೆ ಕ್ಲೆನ್ಸಿಂಗ್ ಆಗುತ್ತೆ ಬಾಡಿಯಲ್ಲಿ ಎಲ್ಲ ಹೋಗಿ. ನೆಕ್ಸ್ಟು ಇಲ್ಲಿ ಸಾತ್ವಿಕ ಆಹಾರ ಪದ್ಧತಿ, ಅಂದರೆ ತರಕಾರಿಗಳು ಮತ್ತು ಹಣ್ಣು ಇವೆಲ್ಲ ಭಾಳ ಯೂಸ್ ಮಾಡಿ ನಾವು ತಿಂತಾಯಿರ್ತೀವಿ. ಮತ್ತು ಸಂಜೆ 6 ಗಂಟೆ ಒಳಗಡೆ ಊಟ ಮಾಡೋದು ನನಗೆ ಭಾಳ ಇಷ್ಟ ಆಯಿತು ಅಂದರು. ಅಂದರೆ ಆ್ಯಕ್ಚುಲಿ ನಾವು ಮಲಗೋಕ್ಕಿಂತ ಮುಂಚೆಗೆ ಒಂದು 4 ಅವರ್ಸ್ 3 ಅವರ್ಸು ನಾವು ಊಟ ಮಾಡಿ ಗ್ಯಾಪ್ ಇರಬೇಕಂತೆ. ಅದು ಇಲ್ಲಿ ಮಾಡ್ತಿದ್ದಾರೆ ಈ ಆಶ್ರಮದಲ್ಲಿ. ಇದು ನನಗೆ ಭಾಳ ಇಷ್ಟ ಆಯಿತು. ಇನ್ನು ಭಾಳ ಇಷ್ಟ ಆಗಿದೆ. ದಯವಿಟ್ಟು ಎಲ್ಲರೂ ಕೂಡ ಈ ಪಂಚತಂತ್ರ ಗುರುಕುಲಂ ನೀವು ಕೂಡ ಬನ್ನಿ, ಒಳ್ಳೆಯ ಸಂಸ್ಕಾರನ ಕಲೀರಿ. ಮತ್ತು ಇದನ್ನು ಭಾಳ ಅಂತಂದರೆ ಗುರು ಭಕ್ತಿ ಯಾವ ರೀತಿ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಗುರುಗಳು ಯಾವ ರೀತಿ ನಮಗೆ ತೋರಿಸ್ತಾರೆ, ನಾವು ಯಾವ ರೀತಿ ತೋರಿಸ್ಬೇಕು ಅನ್ನೋದು ಭಾಳ ಗೊತ್ತಾಗುತ್ತೆ. ದಯವಿಟ್ಟು ನೀವು ಒಂದು ಬಾರಿ ಈ ಆಶ್ರಮಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಧನ್ಯವಾದಗಳು.